ವೃಷಭ ರಾಶಿ ಅಥವಾ ನಿಮ್ಮ ವೃಷಭ ಲಗ್ನ ಆಗಿದ್ದರೆ ಇಲ್ಲಿ ರಾಶ್ಯಾಧಿಪತಿಯ ಅಥವಾ ಲಗ್ನಾಧಿಪತಿ ಆಗಿರ್ತಕ್ಕಂಥದ್ದು 11ನೇ ಮನೆಯಲ್ಲಿದ್ದಾನೆ. ವೃಷಭ ರಾಶಿಯವ್ರಿಗೂ ಕೂಡ ಉತ್ತಮವಾಗಿರ್ತಕ್ಕಂಥ ಸಮಯ ಸ್ಟಾರ್ಟ್ ಆಗಿದೆ. ಎಲ್ಲ ಕ್ಷೇತ್ರದಲ್ಲೂ ಲಾಭ. ಆದರೆ ಕೆಲವೊಂದು ಕ್ಷೇತ್ರದಲ್ಲಿ ಸ್ವಲ್ಪ ಹಿನ್ನಡೆ ಮುನ್ನಡೆ ಆಗುತ್ತೆ. ಆದರೆ ಓವರಾಲ್ ನಾವು ನೋಡಿದಾಗ ಲಗ್ನಾಧಿಪತಿ ಆಗಿರ್ತಕ್ಕಂಥದ್ದು ಅಥವಾ ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಶುಕ್ರ 11ನೇ ಮನೆ ಲಾಭವನ್ನು ತರ್ತಾನೆ. ಹೆಚ್ಚಿನ ಹಣಕಾಸು, ಯಾರ್ಯಾರು ಮನೆಗೆ ಟಿ ವಿ ತಂದಿಲ್ಲ ಹೊಸ ಟಿ ವಿ ಬರುತ್ತೆ, ಫ್ರಿಜ್ ತಂದಿಲ್ಲ ಹೊಸದು ಬರುತ್ತೆ, ಕಾರ್ ತಂದಿಲ್ಲ ಕಾರ್ ಬರುತ್ತೆ. ಯಾಕಂದರೆ ಶುಕ್ರ ಲಕ್ಸುರಿಗೆ ಕಾರಕ್ಕಾಗಿರ್ತಕ್ಕಂಥವನು. ಕಾರು, ಬೈಕು, ಲಕ್ಸುರಿ ಐಟಮ್ಸ್ ತರತಕ್ಕಂಥ ವರ್ಷ ಆಗಿದೆ. ಎಂಜಾಯ್ ಮಾಡ್ಕೋಬೋದು. ಹಾಗೆ 4ನೇ ಅಧಿಪತಿ ಆಗಿರ್ತಕ್ಕಂಥವ್ನು, ಇಲ್ಲಿಂದ 4ನೇ ಅಧಿಪತಿ ಆಗಿರ್ತಕ್ಕಂಥ ಸೂರ್ಯ ಇಲ್ಲಿ 11ನೇ ಮನೆಯಲ್ಲಿರೋದ್ರಿಂದ ವಿದ್ಯಾರ್ಥಿಗಳು ಬಹಳ ಅದ್ಭುತವಾಗಿರ್ತಕ್ಕಂಥ ವಿದ್ಯಾಭ್ಯಾಸವನ್ನು ಈ ವರ್ಷ ಮುನ್ನೋಟದಲ್ಲಿ ನೋಡ್ಬೋದು. ಹಾಗೆ ಕೆಲಸದ ವಿಚಾರ ಬಂದಾಗ ಇಲ್ಲಿ 6ನೇ ಮನೆ ನೋಡ್ತೀವಿ. 6ನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ಎಗೈನ್ 11ನೇ ಮನೆಯಲ್ಲಿರೋದ್ರಿಂದ ವೃತ್ತಿಯಲ್ಲಿರ್ತಕ್ಕಂಥವ್ರು ಲಾಭವನ್ನು ಪಡಿತಾರೆ. ಹಾಗೆ ವೃತ್ತಿಯಲ್ಲಿ ಎಂಜಾಯ್ಮೆಂಟ್ ಇರುತ್ತೆ. ಅನೇಕ ವೃತ್ತಿಯಲ್ಲಿ ಲಾಭ ಬರ್ಬೋದು, ಟೆನ್ಷನ್ ಇರುತ್ತೆ. ಆದರೆ ಯಾವಾಗ ಶುಕ್ರನ ಇನ್ವಾಲ್ವ್ಮೆಂಟ್ ಇರುತ್ತೆ ಕೆಲಸದಲ್ಲಿ, ಒಂದು ರೀತಿ ನಾವು ಒಂಥರ ಪಾರ್ಟಿಗೆ ಹೋದಾಗೆ, ಎವ್ರಿಡೇ ನಮ್ಮ ಆಫೀಸಲ್ಲಿ ಒಂದು ರೀತಿ ಪಾರ್ಟಿ, ಮಧ್ಯಾಹ್ನ ಊಟ ತರಿಸ್ತಾರೆ, ಅದು ತಿಂತಾರೆ, ಒಂಥರ ಎಂಜಾಯ್ಮೆಂಟು ಯಾವಾಗ ಶುಕ್ರನಿಂದ ಮಾತ್ರ ಆಗೋದು. ಸೊ 6ನೇ ಅಧಿಪತಿಯಾಗಿರ್ತಕ್ಕಂಥ ಲಾಭದಲ್ಲಿರೋದ್ರಿಂದ ಸ್ವಲ್ಪ ನಿಮಗೆ ಪಾರ್ಟಿ ವಾತಾವರಣ ಎವ್ರಿಡೇ ಇರ್ತಕ್ಕಂಥದ್ದು. ಹಾಗೆ 7ನೇ ಅಧಿಪತಿಯಾಗಿರ್ತಕ್ಕಂಥದ್ದು ಬಿಸ್ನೆಸ್ ಅಂತ ಬಂದಾಗ 7ನೇ ಅಧಿಪತಿಯಾಗಿರ್ತಕ್ಕಂಥ ಮಂಗಳ 10ನೇ ಮನೇಲಿ ಕೂತಿರ್ತಕ್ಕಂಥದ್ದು, ಕೇಂದ್ರದಲ್ಲಿ ಕೂತಿರ್ತಕ್ಕಂಥದ್ದು. ವ್ಯಾಪಾರ ವಹಿವಾಟು ಮಾಡ್ತಕ್ಕಂಥ ವೃಷಭ ರಾಶಿಯವ್ರಿಗೆ ಲಾಭ ಹೆಚ್ಚಾಗಿ ಬರ್ತಕ್ಕಂಥದ್ದು. ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋರಿಗೆ ಅವರ ಮೂಲ ಜಾತಕವನ್ನು ನೋಡಬೇಕು. ಆದರೆ ವರ್ಷ ಭವಿಷ್ಯದಿಂದ ನಾವೇನು ಹೇಳ್ಬೋದು ಅಂತಂದರೆ ಉತ್ತಮವಾಗಿರ್ತಕ್ಕಂಥ ಲಾಭ ಇಲ್ಲಿ ಕಂಡುಕೋಬೋದು. ಹಾಗೆ 7ನೇ ಅಧಿಪತಿಯಾಗಿರ್ತಕ್ಕಂಥ ಮಂಗಳ 10ನೇ ಮನೇಲಿರ್ತಕ್ಕಂಥದ್ದು ಅಂತಂದಾಗ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಅಹಂ ಆಗ್ತಕ್ಕಂಥದ್ದು, ಅಹಂ ಘರ್ಷಣೆ ಅಂತ ನಾವು ಕರಿತೀವಿ, ಅದು ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು. ಅಥವಾ ಮಾತುಕತೆಯಲ್ಲಿ ಸ್ವಲ್ಪ ಮುರಿದು ಬೀಳ್ತಕ್ಕಂಥ ಸಾಧ್ಯತೆ. ಸ್ವಲ್ಪ ಈ ವರ್ಷ ವಿವಾಹ ವಿಚಾರದಲ್ಲಿ ಸ್ವಲ್ಪ ನೋಡಿ ಮುಂದೆ ಹೆಜ್ಜೆ ಇಡ್ತಕ್ಕಂಥದ್ದು ಉತ್ತಮ. ಆರೋಗ್ಯದಲ್ಲಿ ವಿಚಾರದಲ್ಲಿ ಇಟ್ಟಾಗ 6ನೇ ಅಧಿಪತಿಯಾಗಿರ್ತಕ್ಕಂಥವನು 11ನೇ ಮನೇಲಿದ್ದಾಗ ಕಾಯಿಲೆ ಅಂತ ಬಂದಾಗ ನಾವು ಇವಾಗೆಲ್ಲ ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳ್ತೀವಿ. ಲೈಫ್ ಸ್ಟೈಲ್ ಅಂತ ಅಂದರೆ ಏನು? ಮಲಗಿರೋದು, ವ್ಯಾಯಾಮ ಇಲ್ಲದೆ ಇರೋದು, ಜಂಕ್ ಫುಡ್ಸ್ ತಿನ್ನೋದು, ಆ ರೀತಿಯಾಗಿರ್ತಕ್ಕಂಥ ಕಾಯಿಲೆ ಮಾತ್ರ ವೃಷಭ ಲಗ್ನದವರು ಅಥವಾ ವೃಷಭ ರಾಶಿಯವರು ನೋಡ್ಬೋದೇ ಹೊರತು ಇನ್ನು ಯಾವುದೇ ರೀತಿ ತೊಂದರೆ ಇಲ್ಲ.